ಸಾಮಾನ್ಯ ಕೂಲಿ ಕಾರ್ಮಿಕ ಈತ ಅರುಣ ಅಂತ. 2 ವರ್ಷಗಳ ಹಿಂದೆ ಯಶಸ್ವಿನಿ ಅನ್ನುವಂಥ ಒಂದು ಹುಡುಗಿಯನ್ನು ತುಂಬ ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆಗ್ತಾನೆ. ಇಬ್ಬರೂ ಕೂಡ ಪ್ರೀತಿಸಿ ಮದುವೆ ಆದಂಥವ್ರು. ಪಾಪ ರೀ, ಹೆಣ್ಣೆತ್ತವರಿಗೆ ಅದೆಷ್ಟು ಸಂಕಟ ಆಗಬೇಡ. ಮಗಳು ಚೆನ್ನಾಗಿರ್ತಾಳೆ, ಒಳ್ಳೆ ಸಂಸಾರ ಮಾಡ್ತಾಳೆ, ಅವಳಿಗೊಂದು ಉಜ್ವಲ ಭವಿಷ್ಯವಿದೆ, ಅಳಿಯ ಚೆನ್ನಾಗಿರೋನು ಸಿಕ್ಕಿದ್ದಾನೆ ಅಂತ ಎಷ್ಟು ಅಪೇಕ್ಷೆನ ಇಟ್ಕೊಂಡು ಕೂತಿರ್ತಾರೆ ಹೆಣ್ಣೆತ್ತವರು. ನನ್ನ ಗಂಡ ಸರಿ ಇಲ್ಲ, ನನ್ನ ಗಂಡ ಯಾವಾಗಲೂ ನಂಗೆ ಚಿತ್ರಹಿಂಸೆ ಕೊಡ್ತಾನೆ, ಯಾವಾಗಲೂ ಹೊಡಿತಾನೆ, ಬಡಿತಾನೆ, ಬೈತಾನೆ, ಅದರ ಜೊತೆಗೆ ನಿರಂತರವಾಗಿ ಕುಡ್ಕೊಂಡು ಮನೆಗೆ ಬರ್ತಾನೆ, ಗಾಂಜಾ ಸೇವನೆ ಕೂಡ ಮಾಡ್ತಾನೆ ಅನ್ನುವಂಥ ಎಲ್ಲ ವಿಚಾರವನ್ನು ಹೇಳಿದ್ರು. ಮಗಳ ಕಷ್ಟಗಳನ್ನು ನಿರಂತರವಾಗಿ ಮನೆಯಲ್ಲಿ ಕೇಳ್ತಾ ಇದ್ದಂತಹ ತಂದೆ ರೋಸಿ ಹೋಗಿ ನನ್ನ ಮಗಳ ಜೀವನವೇ ಸಂಪೂರ್ಣವಾಗಿ ಹಾಳಾಗೋಯ್ತು, ಹಳ್ಳ ಹಿಡಿದೋಯ್ತು ಅಂತ ಹೇಳಿ ಭಾವಿಸಿ ಯಾವುದೇ ಕಾರಣಕ್ಕೂ ಅವನು ಬದುಕಿರಬಾರ್ದು, ಆ ಅರುಣ ಬದುಕಿರಬಾರ್ದು ಅಂತ ಹೇಳಿ ಫಿಕ್ಸ್ ಆಗಿ ಅವನನ್ನು ಕೊಲೆ ಮಾಡಿಬಿಡ್ತಾರೆ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಶಿವಮೊಗ್ಗದ ವಿನೋಬಾ ನಗರದ APMC ಮಾರುಕಟ್ಟೆ ಹತ್ರ ಶ್ರೀನಿಧಿ ಬಾರ್ ಅಂತ ಒಂದು ಬಾರ್ ಇದೆ. ಆ ಬಾರ್ ಮುಂದೆ ಅರುಣ ಅನ್ನುವಂತಹ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ನೋಡ್ತಾ ಇದ್ದ ಹಾಗೆ ಇಬ್ಬರು ಏಕಾಏಕಿ ಆತನಿಗೆ ತಲೆಗೆ ರಾಡಿನಿಂದ ಹೊಡೆದು ಬರ್ಬರವಾಗಿ ಆತನನ್ನು ಅಲ್ಲೇ ಹತ್ಯೆ ಮಾಡಿ ಎಸ್ಕೇಪ್ ಆಗಿಬಿಡ್ತಾರೆ. ಹತ್ಯೆ ಮಾಡಿದ ನಂತರ ಸ್ವಲ್ಪವೂ ಕೂಡ ಸುಳಿವು ಸಿಗದೇ ಇರೋ ಹಾಗೆ ಹೋಗ್ಬಿಡ್ತಾರೆ. ಎಲ್ಲೂ ಕೂಡ ರಕ್ತದ ಮಾರ್ಕು, ಆಯಿತಾ, ಅವರು ಬಂದಂತಹ ಒಂದು ದಾರಿಯ ಎವಿಡೆನ್ಸಸ್ಗಳು, ಅವರು ಏನೇನು ವಸ್ತುಗಳನ್ನು, ಮಾರಣಾಂತಿಕ ವಸ್ತುಗಳನ್ನು ತೆಗೆದುಕೊಂಡು ಬಂದಿದ್ದರು, ಅದರ ಕುರುಹುಗಳು, ಅದು ಏನೂ ಕೂಡ ಇಲ್ಲದಂತೆ ಮಾಡಿ ಹೋಗ್ಬಿಡ್ತಾರೆ. ಅಷ್ಟಕ್ಕೂ ಈ ಅರುಣ ಯಾರು, ಆತನನ್ನು ಹೊಡೆದಂಥ ಆ ಇಬ್ಬರು ಯಾರು ಅನ್ನುವಂಥದ್ದೇ ಈಗ ದೊಡ್ಡ ಪ್ರಶ್ನೆ. ಬೇಸಿಕಲಿ ಶಿವಮೊಗ್ಗದಲ್ಲಿ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ ಈತ ಅರುಣ ಅಂತ. 2 ವರ್ಷಗಳ ಹಿಂದೆ ಯಶಸ್ವಿನಿ ಅನ್ನುವಂಥ ಒಂದು ಹುಡುಗಿಯನ್ನು ತುಂಬ ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆಗ್ತಾನೆ. ಇಬ್ಬರೂ ಕೂಡ ಪ್ರೀತಿಸಿ ಮದುವೆ ಆದಂಥವ್ರು. ಅದಾದಮೇಲೆ ಸಂಸಾರ ಸ್ವಲ್ಪ ದಿನ ಏನೋ ಚೆನ್ನಾಗಿತ್ತು. ಅದಾದಮೇಲೆ ಅದು ಏನಾಯ್ತೇನೋ ಗೊತ್ತಿಲ್ಲ, ನಿರಂತರವಾದಂತಹ ಗಲಾಟೆ, ಇಬ್ಬರಿಗೂ ಕೂಡ ಬಹಳ ನಿರಂತರವಾದಂತಹ ಗಲಾಟೆ, ಜಗಳ ಬರೀ ಇದೇ ಆಗ್ತಾಯಿತ್ತು. ಈ ಜಗಳಕ್ಕೆ, ಗಲಾಟೆಗೆ ಬೇಸತ್ತು ಈ ಯಶಸ್ವಿನಿ ಏನು ಮಾಡ್ತಾಳೆ ಅಂತಂದರೆ ಅರುಣನನ್ನು ಬಿಟ್ಟು ತನ್ನ ತವರು ಮನೆಗೆ ಬರ್ತಾಳೆ. ತವರು ಮನೆಗೆ ಬಂದು ಕುಳಿತು ಗಂಡ ಮಾಡಿದಂತಹ ಏನೇನು ನೀಚ ಕೆಲಸಗಳಿತ್ತು ಅದನ್ನೆಲ್ಲ ತವರು ಮನೆಯಲ್ಲಿ ಪಟ್ಟಿ ಮಾಡಿ ಹೇಳ್ತಾ ಹೋಗ್ತಾಳೆ. ನನ್ನ ಗಂಡ ಸರಿ ಇಲ್ಲ, ನನ್ನ ಗಂಡ ಯಾವಾಗಲೂ ನಂಗೆ ಚಿತ್ರಹಿಂಸೆ ಕೊಡ್ತಾನೆ, ಯಾವಾಗಲೂ ಹೊಡಿತಾನೆ, ಬಡಿತಾನೆ, ಬೈತಾನೆ, ಅದರ ಜೊತೆಗೆ ನಿರಂತರವಾಗಿ ಕುಡ್ಕೊಂಡು ಮನೆಗೆ ಬರ್ತಾನೆ, ಗಾಂಜಾ ಸೇವನೆ ಕೂಡ ಮಾಡ್ತಾನೆ ಅನ್ನುವಂಥ ಎಲ್ಲ ವಿಚಾರವನ್ನು ಹೇಳಿದ್ರು. ಪಾಪ ರೀ, ಹೆಣ್ಣೆತ್ತವರಿಗೆ ಅದೆಷ್ಟು ಸಂಕಟ ಆಗಬೇಡ. ಮಗಳು ಚೆನ್ನಾಗಿರ್ತಾಳೆ, ಒಳ್ಳೆ ಸಂಸಾರ ಮಾಡ್ತಾಳೆ, ಅವಳಿಗೊಂದು ಉಜ್ವಲ ಭವಿಷ್ಯವಿದೆ, ಅಳಿಯ ಚೆನ್ನಾಗಿರೋನು ಸಿಕ್ಕಿದ್ದಾನೆ ಅಂತ ಎಷ್ಟು ಅಪೇಕ್ಷೆನ ಇಟ್ಕೊಂಡು ಕೂತಿರ್ತಾರೆ ಹೆಣ್ಣೆತ್ತವರು. ಅಂಥದ್ರಲ್ಲಿ ತಂದೆನೇ ಹೊಡೆದಿರಲ್ಲ, ಅವನು ಅಳಿಯ ಆದವನು ಅವಳನ್ನು ಆ ಪರಿಚಿತ್ರ ಹಿಂಸೆ ಮಾಡಿದರೆ ಒಬ್ಬ ತಂದೆಯ ಕರಳು ಹೆಂಗೆ ತಡೆಯುತ್ತೆ? ಅದಕ್ಕೆ ತಂದೆ ಏನು ಮಾಡ್ತಾನೆ ಅಂತಂದರೆ, ನನ್ನ ಮಗಳನ್ನು ಇಷ್ಟು ಚಿತ್ರಹಿಂಸೆಗೆ ಒಳ ಮಾಡಿದಂಥ ಅವನು ಬದುಕಿರಬಾರ್ದು ಅಂತ ಶಪಥ ಮಾಡ್ತಾನೆ. ಈ ಅರುಣನನ್ನು ಆಕೆಯ ತಂದೆ ಅಂದರೆ ಯಶಸ್ವಿನಿಯ ತಂದೆ ಆದಂತಹ ತಿಪ್ಪೇಶ್ ಮತ್ತು ಆ ಯಶಸ್ವಿನಿಯ ಸೋದರ ಮಾವ ಲೋಕೇಶ್ ಇವರಿಬ್ಬರೂ ಸೇರಿಕೊಂಡು ಅಳಿಯನನ್ನು ಕೊಲೆ ಮಾಡಬೇಕು ಅನ್ನುವಂಥ ನಿರ್ಣಯಕ್ಕೆ ಬರ್ತಾರೆ. ಆಗಲೇ ಹೇಳಿದ್ನಲ್ಲ, ಇವನೊಬ್ಬ ಮದ್ಯಪಾನಿ ಅಂತ, ಯಾವಾಗಲೂ ಸೇವಿಸ್ತಾ ಇದ್ದ, ಯಾವಾಗಲೂ ಎಣ್ಣೆ ಹೊಡಿತಾ ಇದ್ದ. ಹೀಗೆ ಕೂಲಿ ಕೆಲಸ ಮಾಡ್ಕೊಂಡು ರಾತ್ರಿ ಎಣ್ಣೆ ಹೊಡಿಬೇಕು ಅಂತ ವಿನೋಬಾ ನಗರದ APMCಯ ಮಾರುಕಟ್ಟೆ ಹತ್ರ ಶ್ರೀನಿಧಿ ಬಾರ್ ಅನ್ನುವಂತಹ ಬಾರಿಗೆ ಬಂದು ನಿಂತಿರ್ತಾನೆ. ಕುಡ್ಕೊಂಡು ಇನ್ನೇನು ಆಚೆ ಬಂದಿದ್ದಾನೆ. ಬಂದಿದ್ದ ಹಾಗೆ ಈ ಲೋಕೇಶ ಮತ್ತು ತಿಪ್ಪೇಶ ಅಂದರೆ ಹುಡುಗಿಯ ತಂದೆ ತಿಪ್ಪೇಶ, ಆ ಹುಡುಗಿಯ ಸೋದರ ಮಾವ ಲೋಕೇಶ ಇಬ್ಬರೂ ಸೇರಿ ಅವನನ್ನು ಬರ್ಬರವಾಗಿ ಅಲ್ಲೇ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ. ಈ ಕಾರಣಕ್ಕೇ ಕೊಲೆ ಮಾಡಿದರು ಅನ್ನುವಂಥದ್ದು ಪೊಲೀಸರ ಪ್ರೈಮರಿ ಎಂಕ್ವೈರಿಯಲ್ಲಿ ದಾಖಲಾಗಿದೆ, ಪ್ರಾಥಮಿಕ ವರದಿಯಲ್ಲಿ ಬಂದು ಹೋಗಿದೆ. ಮಗಳ ಕಷ್ಟಗಳನ್ನು ನಿರಂತರವಾಗಿ ಮನೆಯಲ್ಲಿ ಕೇಳ್ತಾ ಇದ್ದಂತಹ ತಂದೆ ರೋಸಿ ಹೋಗಿ ನನ್ನ ಮಗಳ ಜೀವನವೇ ಸಂಪೂರ್ಣವಾಗಿ ಹಾಳಾಗೋಯ್ತು, ಹಳ್ಳ ಹಿಡಿದೋಯ್ತು ಅಂತ ಹೇಳಿ ಭಾವಿಸಿ ಯಾವುದೇ ಕಾರಣಕ್ಕೂ ಅವನು ಬದುಕಿರಬಾರ್ದು, ಆ ಅರುಣ ಬದುಕಿರಬಾರ್ದು ಅಂತ ಹೇಳಿ ಫಿಕ್ಸ್ ಆಗಿ ಅವನನ್ನು ಕೊಲೆ ಮಾಡಿಬಿಡ್ತಾರೆ. ಈಗ ಮಗಳನ್ನು ಏನು ಮಾಡ್ತಾರೆ? ಅಥವಾ ಮಗಳ ಸಂತೋಷವನ್ನು ನೋಡೋದಕ್ಕೆ ಈಗ ಅವರೇ ಇಲ್ಲಲ್ಲ, ಈಗ ಅವ್ರು ಜೈಲು ಪಾಲಾಗ್ತಾರೆ. ಮಗಳನ್ನ ಸಂತೋಷನ ಕಣ್ಣು ತುಂಬಿಕೊಳ್ಳೋದು ಯಾರು ಸ್ವಾಮಿ? ಅಥವಾ ಮಗಳಿಗೆ ಮುಂದಿನ ಭವಿಷ್ಯವನ್ನು ಕಟ್ಟಿಕೊಡೋರು ಯಾರು? ಆಕೆಯ ಸೋದರ ಮಾವ, ಆಕೆಯ ತಂದೆ ಇಬ್ಬರು ಇವನನ್ನು ಕೊಲೆ ಮಾಡಿ ಜೈಲಿಗೆ ಹೋದರು. ಮತ್ತು ಮಗಳ ಭವಿಷ್ಯ ಕಟ್ಟಿಕೊಡೋರು ಯಾರು? ಆಕೆಯ ಸಂತೋಷವನ್ನು ಕಣ್ಣು ತುಂಬಿಕೊಳ್ಳೋರು ಯಾವ ಪುರುಷಾರ್ಥಕ್ಕೆ ನೀವು ಈ ಕೊಲೆ ಮಾಡಿದ್ರಿ ಅಂತ. ಆಯಿತು, ಅವನೇನೋ ಕ್ರೂರಿಯಾಗಿದ್ದ, ಕಾನೂನಾತ್ಮಕವಾಗಿ ವಿಚ್ಛೇದನ ಅನ್ನೋದು ಒಂದಿದೆ, ಅದನ್ನು ತಗೋಬೇಕಾಗಿತ್ತು.
ಇಲ್ವಾ? ಅವನ ಜೊತೆಗೆ ಸಂಸಾರ ಮಾಡ್ಕೊಂಡು ಹೋಗೋಕೆ ಇಷ್ಟ ಆಯ್ತಾ? ಅವನನ್ನು ಕರೆಸಿ ಕೂಡಿಸಿ ಬುದ್ಧಿ ಹೇಳಿ, ಆಯ್ತು ಮರೆಯ, ನೀನು ದುಡಿತೀಯ, ಮಾಡ್ತೀಯ, ಕುಡಿತೀಯ, ಎಲ್ಲ ಮಾಡ್ತೀಯ, ಓಕೆ, ಆದರೆ ಬೇಡವಾದಂತಹ ದುಶ್ಚಟ ಹಸಿ ಆಗೋದು ಬೇಡ, ಅದನ್ನು ಕಡಿಮೆ ಮಾಡ್ಕೋ, ಮಗಳ ಜೊತೆ ಚೆನ್ನಾಗಿರು, ಏನು ನಿನ್ನ ಸಮಸ್ಯೆ, ಏನು ಸಮಸ್ಯೆ ಆಗ್ತಾ ಇದೆ ಅಂತ ಕೂತ್ಕೊಂಡು ಸಮಾಲೋಚನೆ ಮಾಡಿ ಮಾತನಾಡಿದ್ದಿದ್ರೂ ಕೂಡ ಈ ಪ್ರಾಬ್ಲಮ್ ಸಾಲ್ವ್ ಆಗಿರೋದು. ಆದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಇಬ್ಬರು ಈ ಕೆಲಸ ಮಾಡಿದರು. ಮಗಳೂ ಕೂಡ ಈಗ ಅನಾಥಳಾದ್ಲು, ಆತನನ್ನು ನಂಬಿರುವಂತಹ ಹೆಂಡತಿ ಕೂಡ ಅನಾಥಳಾದ್ಲು. ಅಂದರೆ ಯಾರಿಗೆ ಕೊಲೆ ಮಾಡಿದಾರಲ್ಲ, ಲೋಕೇಶ ಮತ್ತು ತಿಪ್ಪೇಶ, ಅವ್ರ ಹೆಂಡ್ರೇನು, ಅವ್ರ ಹೆಂಡ್ರ ಗತಿ ಏನು, ಅವ್ರ ಮಕ್ಕಳ ಗತಿ ಏನು, ಅವ್ರಿಗೂ ಒಂದು ಸಂಸಾರ ಇರುತ್ತೆ, ಆ ಸಂಸಾರದ ಗತಿ ಏನು? ಜೈಲಿಗೆ ಹೋಗಿ ನೀವು ಏನು ಸುಖ ಕಾಣ್ತೀರಾ? ಈಗ ಕೊಲೆ ಆರೋಪವನ್ನು ಹೊತ್ತು ಕೊಲೆಗಡುಕರಾಗಿ ಏನು ಸುಖ ಕಾಣ್ತೀರಾ? ಇಷ್ಟು ದಿನ ಏನು ಚಿತ್ರಹಿಂಸೆ ಅನುಭವಿಸಿದ್ಲಲ್ಲ ಯಶಸ್ವಿನಿ, ಅದೆಲ್ಲವೂ ಕೂಡ ಈಗ ಮುಗಿದು ಹೋಗ್ಬಿಡುತ್ತಾ? ಈಗ ನಿಜವಾದ ಚಿತ್ರಹಿಂಸೆ, ಮಾನಸಿಕ ಚಿತ್ರಹಿಂಸೆ. ಅವನೇನೋ ದೈಹಿಕ ಚಿತ್ರಹಿಂಸೆ ಕೊಡ್ತಿದ್ದ, ಒಂದು ಮಾತ್ರೆನೋ ಒಂದು ಮುಲಾಮೋ ಹಚ್ಕೊಂಡ್ರೆ ಹೋಗ್ಬಿಡೋದು, ಆ ದೈಹಿಕ ಚಿತ್ರಹಿಂಸೆ. ಈ ಮಾನಸಿಕ ಚಿತ್ರಹಿಂಸೆಗೆ ಏನು ಸ್ವಾಮಿ ಕಾರಣ? ಏನಿದೆ ಅದಕ್ಕೆ? ಔಷಧಿ ಏನಿದೆ ಅದಕ್ಕೆ? ಮಾತ್ರೆ ಏನಿದೆ? ಒಳ್ಳೆಯ ವಾತಾವರಣವೇ ಅದಕ್ಕೆ ಔಷಧಿ, ಒಳ್ಳೆಯ ವಾತಾವರಣವೇ ಅದಕ್ಕೆ ಮಾತ್ರೆ. ಈಗಂಥ ವಾತಾವರಣ ಬರುತ್ತಾ? ಅದಕ್ಕೆ ಹೇಳೋದು, ಕೋಪದ ಕೈಗೆ ಬುದ್ಧಿ ಕೊಡಬೇಡಿ, ಹಿರಿಯರಾಗಿ ಕೂತ್ಕೊಂಡು ಸಮಾಲೋಚನೆ ಮಾಡಿ. ಕ್ರೋಧ, ಆಕ್ರೋಶ, ಆವೇಶ ಅವುಗಳನ್ನು ಗೆದ್ದಾಗಲೇ ಸುಂದರವಾದಂತಹ ಬದುಕಿದೆ. ಆದರೆ ಒಟ್ಟಾರೆಯಾಗಿ ಮಗಳ ಸಂಕಟವನ್ನು ಕೇಳಲಾರದೆ ಮಾವನೇ ಅಳಿಯನನ್ನು ಈಗ ಮರ್ಡರ್ ಮಾಡಿದ್ದಾನೆ. ಮಾವ ಮತ್ತು ಹುಡುಗಿಯ ಸೋದರ ಮಾವ, ಅಳಿಯನಿಗೆ ಹೆಣ್ಣು ಕೊಟ್ಟಂತಹ ಮಾವ, ಆ ಹುಡುಗಿಯ ಸೋದರ ಮಾವ ಇಬ್ಬರು ಸೇರಿಕೊಂಡು, ಭಾವ ಬಾಮೈದ ಇಬ್ಬರು ಸೇರಿಕೊಂಡು ಅಳಿಯನನ್ನು ನೋಡ್ತಾ ಇದ್ದಾಗೆ ಎತ್ಬಿಟ್ಟಿದ್ದಾರೆ. ಇಂತಹ ಕ್ರೂರ ಮನಸ್ಥಿತಿ ಯಾರಿಗೂ ಕೂಡ ಬರೋದು ಬೇಡ. ಮುಂದೆ ಈ ಥರದ ಘಟನೆಗಳು ಸಂಭವಿಸೋದು ಬೇಡ. ಇನ್ನು ನೀವು ಅಷ್ಟೇ ಪ್ರೀತಿ ಮಾಡಿರ್ತೀರಾ, ಅವಳನ್ನು ಚೆನ್ನಾಗಿ ನೋಡ್ಕೊಳ್ರು. ಯಾಕ್ರೋ ಪ್ರೀತಿ ಮಾಡಿ ಜಗಳ ಆಡ್ತೀರಾ? ಯಾಕ್ರೋ ಪ್ರೀತಿ ಮಾಡಿ ಮೋಸ ಮಾಡ್ತೀರಾ? ಯಾಕೆ ಚಿತ್ರಹಿಂಸೆ ಕೊಡ್ತೀರಾ? ಫಿಸಿಕಲ್ ಟಾರ್ಚರ್ನ ಯಾಕೆ ಕೊಡ್ತೀರಾ? ನೀವಷ್ಟು ಸೈಕಿಕ್ ಆಗಿದ್ದರೆ ಲವ್ವೇ ಮಾಡಬೇಡಿ. ನೀವು ಸೈಕಿಕ್ ಆಗಿದ್ದರೆ ಅವಳನ್ನು ಮದುವೆನೇ ಆಗಬೇಡಿ. ಮದುವೆ ಆದಮೇಲೆ ಯಾಕೆ ಆ ಥರ ಟಾರ್ಚರ್ ಕೊಡೋದು? ಯಾಕೆ ಆ ಥರ ಫಿಸಿಕಲಿ ಹರಾಸ್ಮೆಂಟ್ ಮಾಡೋದು? ಅದು ನಿಜವಾದ ಗಂಡಸಿನ ಲಕ್ಷಣವೇ ಅಲ್ಲ. ತಿಳ್ಕೊಳ್ಳಿ, ನಿಜವಾದ ಗಂಡಸಿನ ಲಕ್ಷಣವೇ ಅಲ್ಲ. ಡೋಂಟ್ ಡೂ ದ್ಯಾಟ್. ಆ ಥರದ ಘಟನೆಗಳು ಆಗಲೇಬಾರದು. ಒಂದು ವೇಳೆ ಏನಾದರೂ ಮನಸ್ತಾಪ ಬಂತ, ಆಕೆಯಿಂದ ಏನಾದರೂ ಮನಸ್ತಾಪ ಬಂತ, ಆಕೆಯ ಮನೆಯಲ್ಲಿ ದೊಡ್ಡವರು ಇರ್ತಾರೆ, ಅವ್ರಿಗೆ ತಿಳಿಸಿ, ನಿಮ್ಮ ಮಗಳು ಹಿಂಗೆ ಮಾಡ್ತಿದ್ದಾಳೆ, ಹಿಂಗೆ ಆಗ್ತಾ ಇದೆ, ನೀವೇ ಬುದ್ಧಿ ಹೇಳಿ ನಿಮ್ಮ ಮಗಳಿಗೆ ಅಂತ. ಅವ್ರು ರಿಪೇರಿ ಮಾಡ್ತಾರೆ. ತಂದೆ ತಾಯಿಗಳ ಮಾತನ್ನು ಕೇಳದಂತಹ ಯಾವ ಹೆಣ್ಮಕ್ಳು ಇಲ್ಲ. ಒಂದಲ್ಲ ಒಂದು ರೀತಿಯಿಂದ ಕೇಳ್ತಾರೆ. ಆಮೇಲೆ ಮಗಳನ್ನು ಹೆಂಗೆ ಮನವೊಲಿಸಬೇಕು ಅನ್ನುವಂಥದ್ದು ಕೂಡ ತಂದೆ ತಾಯಿಗಳಿಗೆ ಗೊತ್ತು. ದೇ ವಿಲ್ ಡೂ ದ್ಯಾಟ್. ನೀವು ಕಾನೂನನ್ನು ಕೈ ತೆಗೆದುಕೊಳ್ಳಬೇಡಿ. ಇದು ಒಳ್ಳೆಯದಲ್ಲ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇಂತಹ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಆಗದಿರಲಿ ಅನ್ನೋದೇ ಅನೇಕ ಜನರ ಆಶಯ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ.